ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದರೆ, ನೀವು ಹುಟ್ಟಿದ್ದು ಬೆಳೆದಿದ್ದು ಯಾವ ಕಾಲೇಜ್ ಓದಿದ್ರಿ, ಸ್ಕೂಲ್ ಡೇಸ್ ಹೆಂಗಿತ್ತು, ಇದ್ರ ಬಗ್ಗೆ ಚಿಕ್ಕದಾಗಿ ಒಂದು ಹೇಳೋದಾದರೆ? ಪ್ರಾಪರ್ ಇವತ್ತೇನು ಗಾಂಧಿನಗರ ಫಿಲ್ಮ್ ಸಿಟಿ ಏನೇನಿದೆಯಲ್ಲ ಅದು ನಮ್ಮ ತಂದೆ ಊರೇ. ಅದಕ್ಕೆ ನಮಗೆ ಯಾವುದು ಊರಿಲ್ಲ. ಈಗ ರಾಣಾ ಸಿಂಗ್ಪೇಟೆ ಅಂತ ಏನು ಬರುತ್ತಲ್ಲ ಅದು ಪ್ರಾಪರಾಗಿ ನಮ್ಮಪ್ಪ ಹುಟ್ಟಿದ ಜಾಗ. ನಮ್ಮಪ್ಪ ಅವ್ರ ಫ್ಯಾಮಿಲಿ ನಮ್ಮ ತಾತ ಅವರೆಲ್ಲ ಹುಟ್ಟಿದ್ದು ಅದೇ ಜಾಗದಲ್ಲಿ. ಸೊ ಹಾಗಾಗಿ ನಮಗೊಂದು ನೇಟಿವ್ ಒಂದು ಊರು ಅನ್ನೋದೇನಿಲ್ಲ, ಫುಲ್ ಬ್ಯಾಂಗ್ಳೂರೇ ನಮ್ಮದು. ಸೊ ಅದಾದಮೇಲೆ ಸೆಂಟ್ ಜೋಸೆಫಲ್ಲಿ ಹೋದೆ. ಅದಾದಮೇಲೆ ಚಿತ್ರಕಲಾ ಪರಿಷತ್ತಲ್ಲಿ ಡಿಗ್ರಿ ಮಾಡಿದೆ. ದೆನ್ ಮತ್ತೆ ಮಾಸ್ಟರ್ ಮಾಡಬೇಕು ಅನ್ನಿಸ್ತು, ಮತ್ತೆ ಮಾಸ್ಟರ್ಸ್ ಮಾಡಿದೆ. ಸೊ ಹಾಗೆ ಇಲ್ಲೇ ಒಂದು 4-5 ರೋಡಲ್ಲೇ ಇಡೀ ಜರ್ನಿ ಕಳೆದ್ಬಿಟ್ವಿ. ಸೊ ಸ್ಕೂಲ್ ಡೇಸ್ ಆಗಿರ್ಬೋದು, ಕಾಲೇಜ್ ಡೇಸಲ್ಲಿ ಲವ್ವು ಅಥವಾ ರಿಲೇಷನ್ಶಿಪ್ ಇದ್ದೇ ಇರುತ್ತೆ, ಕ್ರಶ್ ಅಂತೇಳಿ. ರಾಜ್ವರ್ಧನ್ ಲೈಫಲ್ಲಿ ಅಂಥದ್ದೇನೂ ಆಗಿಲ್ವಾ, ಅಥವಾ ತುಂಬ ಸ್ಟ್ರಿಕ್ಟು, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಹಂಗಿದ್ರೆ ಹೇಗೆ? ಇಲ್ಲ ಆಗಿದೆ. ಬಟ್ಟು ಒಂದು ಕಾಲೇಜ್ ಡೇಸ್ಗಳಲ್ಲಿ ಬೇರೆ ಕಡೆ ಡೆವಲಪ್ಮೆಂಟ್ ಕಡೆ ಸ್ವಲ್ಪ ಫೋಕಸ್ ಇತ್ತು ನಮ್ಮದು. ಅಂದರೆ ಯಾವ ಥರ ಡೆವಲಪ್ಮೆಂಟ್ ಮೀನ್ಸ್ ನಾನು ತುಂಬ ದೊಡ್ಡವ್ರ ಜೊತೆ ಇದ್ದೆ ಅವತ್ತಿಗೆ. ನಿಮಗೆ SM ಕೃಷ್ಣ ಅವರಾಗಿರ್ಬೋದು, ದಯಾನಂದ್ ಪೈ ಅವರಾಗಿರ್ಬೋದು, ಅಂಥವ್ರ ಜೊತೆ ಇದ್ದೆ ನಾನು ಕಾಲೇಜ್ ಟೈಮಲ್ಲಿ. ಸೊ ಕಾಲೇಜ್ ಡೆವಲಪ್ ಮಾಡಬೇಕು, ಒಂದಷ್ಟು ಏನೇನೋ ಇರೋದು. ನಾನು ಸ್ಟೂಡೆಂಟಾ ಇಲ್ಲ ನಾನು ಏನು ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಟಿಲ್ ಕಾಲೇಜ್ ಮುಗಿಯೋವರೆಗೂ ಕ್ಯಾಂಟೀನ್ ಮಾಡಬೇಕಾಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಏನೋ ಲೈಬ್ರರಿ ಬೇಕು, ಆ ಬೋರ್ಡ್ ಮೆಂಬರ್ ಆಗಿದ್ದೆ ನಾನು. ಸೊ ಅದಕ್ಕೆ ಡೆವಲಪ್ಮೆಂಟ್ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಟ್ಟು ರೆಗ್ಯುಲರ್ ಕಾಲೇಜ್ ಲೈಫ್ನ ನಾನು ಎಂಜಾಯೇ ಮಾಡಲಿಲ್ಲ. ಸ್ಕೂಲ್ ಡೇಸ್ ಬಗ್ಗೆ ಹೇಳಿ ಸ್ವಲ್ಪ. ಆ ಟೈಮಲ್ಲಿ ನಿಮ್ಮ ಫೇವ್ರೆಟ್ ಟೀಚರು ಅಥವಾ ಯಾರಾದರೂ ಒಂದು ಫ್ರೆಂಡ್ ಇರುತ್ತೆ, ಬೆಸ್ಟ್ ಫ್ರೆಂಡ್ ಅಂತ ಇದ್ದವ್ರು ಯಾರು ಅಂತ? ಎಲ್ಲರೂ ಫೇವ್ರೇಟೇ ಇದ್ದರು. ತುಂಬ ಸ್ಟ್ರಿಕ್ಟಾಗಿದ್ದೆ ನಾನು. ನಮ್ಮ ತಂದೆ ಇಲ್ಲ ಫಸ್ಟ್ ಬೆಂಚ್ ಇಲ್ಲ, ಮೇ ಬಿ ಒಂದು 10th ಫಸ್ಟ್ ಬೆಂಚ್ ಇದ್ದೆ. ದೆನ್ ಆಫ್ಟರ್ ಇದಾಗಲಿಲ್ಲ. ನಾನು ವಿಜುವಲ್ ಆರ್ಟ್ಸ್ ತೊಗೊಂಡೆ, ಮಾಸ್ಟರ್ಸ್ ಇನ್ MVA. ವಿಜುವಲ್ ಆರ್ಟ್ಸಲ್ಲಿ ನಮಗೆ ಅಕಾಡೆಮಿ ಇರೋದಿಲ್ಲ, ಒಂದಷ್ಟು ಬೇರೆ ಬೇರೆ ಥರ ಕ್ರಿಯೇಟಿವ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಫಸ್ಟ್ ಕ್ಲಾಸು, ಫಸ್ಟ್ ಬೆಂಚು, ಸೆಕೆಂಡ್ ಬೆಂಚು, ಲಾಸ್ಟ್ ಬೆಂಚು ಅಂತೆಲ್ಲ ಬರೋದಿಲ್ಲ. ತುಂಬ ಕ್ರಿಯೇಟಿವ್ ಇದ್ದವನಷ್ಟೇ ತುಂಬ ಆರಾಮಾಗಿರ್ಬೋದು ಅಲ್ಲಿ. ಆ ಥರ ಇತ್ತು ನಮಗೆ. ತುಂಬ ಚೆನ್ನಾಗಿತ್ತು ನನ್ನ ಚೈಲ್ಡ್ಹುಡ್ ಎಲ್ಲ. ಏನೋ ಒಂಥರ ಅಂದರೆ ನಮ್ಮ ತಂದೆಗೆ ನಾನು ಇಂಡಸ್ಟ್ರಿಗೆ ಬರೋದು ಇಷ್ಟ ಇರಲಿಲ್ಲ. ಸೊ ಎಜುಕೇಷನ್ ಕಡೆ ಇವನು ಇದು ಮಾಡಬೇಕು ಅಂದ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ಅದನ್ನೇ ಫೋಕಸ್ ಮಾಡಿಸಿದ್ರು. 2012 ನಾನು ಎಲ್ಲೂ ಮೈಂಡೇ ಡಿವೈಷನ್ ಆಗಿರಲಿಲ್ಲ ನಂದು. ಈಗ ನಿಮ್ಮ ಮನೆಯ ವಿಚಾರಕ್ಕೆ ಬರೋದಾದರೆ, ನಿಮ್ಮ ತಂದೆ ಎಲ್ರಿಗೂ ಗೊತ್ತು, ಡಿಂಗ್ರಿ ನಾಗರಾಜ್ ಅಂದರೆ ಇಡೀ ಕನ್ನಡ ಇಂಡಸ್ಟ್ರಿಗೆ, ಪ್ರೇಕ್ಷಕರಿಗೆ ಗೊತ್ತು. ನಿಮ್ಮ ಮನೆಯಲ್ಲಿ ಯಾರಿದ್ರು? ರಾಜ್ವರ್ಧನ್ಗೆ ಯಾರು ಸಿಬ್ಲಿಂಗ್ಸ್ ಇದ್ದಾರಾ? ಯಾರ್ಯಾರು ಮನೆಯಲ್ಲಿ ಇದ್ದೀರಾ ಅಂಥೇಳಿ? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ 2007-8 ಮದುವೆ ಆದಳು. ಸೊ ಅದಾದಮೇಲೆ ನಾನೊಬ್ಬನೇ. ಅಜ್ಜಿ ತಾತ ಎಲ್ಲರೂ ಇದ್ದೀವಿ. ತುಂಬ ಖುಷಿಯಾಗಿ ಆರಾಮಾಗಿದ್ದೀವಿ. ಸಾಮಾನ್ಯವಾಗಿ ಒಬ್ಬ ಫೇಮ್ ಇರುವ ನಟನ ಮಗನ ಮೇಲೆ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸ್ಕೂಲ್ ಡೇಸಲ್ಲಿ ಅದರ ಅಡ್ವಾಂಟೇಜಸ್ ತಗೊಂಡಿದ್ದಿದೆಯಾ? ಇಲ್ಲ ಅಂದರೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. 2013 ಒಂದು ಫೋಟೋ ಶೂಟ್ ಮಾಡಿ ನಾನು ಮೀಡಿಯಾ ಕೊಡೋವರೆಗೂ ಡಿಂಗ್ರಿ ನಾಗರಾಜ್ ಅವ್ರ ಮಗ ಒಬ್ಬ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಸಿನಿಮಾಗೆ ಬರಬೇಕು ಅಂದಮೇಲೆ ಅದು ಅನಿಸಿದ್ದು. ಕಾಲೇಜ್ ಡೇಸಲ್ಲಿ ಅದು ಇದು ಇರಲಿಲ್ಲ, ಏನು ಆ ಥರದ್ದೆಲ್ಲ ಏನು ನಮಗೇನಿರಲಿಲ್ಲ. ಅಂದರೆ ನಾನು ಅಜ್ಜಿ ತಾತನ ಜೊತೆ ಓದ್ತಾ ಇದ್ದೆ, ನಮ್ಮ ಅಕ್ಕ ಮಂಗಳೂರಲ್ಲಿ ಹಾಸ್ಟೆಲಲ್ಲಿ ಓದ್ತಾ ಇದ್ಲು. ಸೊ ನಮ್ಮ ಡ್ಯಾಡಿ ಬ್ಯುಸಿ ಇರೋದ್ರಿಂದ ಒಂದು ಮೇ ಬಿ 3 months ಒನ್ಸ್, 2 months ಒನ್ಸ್, 6 months ಒನ್ಸ್ ಆ ಥರ ನೋಡ್ತಾ ಇದ್ವಿ ಅವ್ರನ್ನೇ ನಾವೇ. ಅವರೇ ಬ್ಯುಸಿ ಇರ್ತಿದ್ರು, ಬೆಳಗ್ಗೆ ಒಂದು ಸಿನಿಮಾ, ಸಂಜೆ ಒಂದು ಸಿನಿಮಾ. ಸೊ ಆ ಥರ ಎಲ್ಲ ಮಾಡಿದ್ದಕ್ಕೆ ಅವರು ಒಂದು 700-800 ಸಿನಿಮಾ ಮಾಡೋಕ್ಕಾಯ್ತು. ಇಲ್ಲಾಂದ್ರೆ ಅಷ್ಟು ಆಗ್ತಿರಲಿಲ್ಲ, ಅಷ್ಟು ಬ್ಯುಸಿ ಇದ್ರು ಅವರು. ನಿಮ್ಮ ತಂದೆ ಪೋಷಕ ಕಲಾವಿದನಾಗಿ ಹೆಸರು ಮಾಡಿದಂಥ ಒಬ್ಬ ನಟ. ಸೊ ಆಗಿನ ಕಾಲದಲ್ಲಿ ಸಂಭಾವನೆ ವಿಚಾರಕ್ಕೆ ಬಂದರೆ ತೀರಾ ಕಡಿಮೆ ಇತ್ತು, ಇವಾಗ ಸಿಗುವಷ್ಟು ಸಿಗ್ತಿರ್ಲಿಲ್ಲ. ನಿಮ್ಮ ತಂದೆಗೆ ಸಿಕ್ಕಂಥ ಅತಿ ಹೆಚ್ಚು ಸಂಭಾವನೆ ಯಾವುದು? ನಿಮಗೇನಾದರೂ ಗೊತ್ತಿದೆಯಾ ಇದ್ರ ಬಗ್ಗೆ, ಅಥವಾ ಯಾವ ಸಿನಿಮಾಕ್ಕೆ ಅನ್ನೋದು ಗೊತ್ತಿದೆಯಾ ಅಂಥೇಳಿ? ಅಂದರೆ ಅವತ್ತಿನ ಕಾಲ ಯಾವ ಥರ ಇತ್ತು ಅಂದರೆ, ಅಂಬರೀಷ್ ಸರ್ ಇದೆ ಅಂದರೆ ನಮ್ಮ ಡ್ಯಾಡಿ ಒಂದಷ್ಟು ಸಿನಿಮಾದಲ್ಲಿರೋರು, ಶಂಕರ್ ನಾಗ್ ಅವರು ಇದ್ದಾರೆ ಅಂದರೆ ಒಂದಷ್ಟು ಸಿನಿಮಾದಲ್ಲಿದ್ದರು, ರಾಜ್ಕುಮಾರ್ ಸರ್ ಇದ್ದಾರೆ ಅಂದರೆ ಇರ್ತಿದ್ರು. ಒಂದಷ್ಟು ಸಿನಿಮಾಗಳು ಬರೀ ಫ್ರೆಂಡ್ಶಿಪ್ಗೋಸ್ಕರ ಮಾಡಿರ್ತಾರೆ, ಒಂದಷ್ಟು ಸಿನಿಮಾಗಳು ಬರೀ ಊಟಕ್ಕೋಸ್ಕರ ಮಾಡಿರ್ತಾರೆ, ಇನ್ನೊಂದಷ್ಟು ಸಿನಿಮಾಗಳು ಆಗ ಒಂದು 100-150 ಸಿನಿಮಾ ಆದಮೇಲೆ ಅವ್ರಿಗೆ ಪೇಮೆಂಟ್ ಅನ್ನೋದು ಏನು ಅಂತೆಲ್ಲ ಗೊತ್ತಾಗಿರೋದು. ಅವರು ಒಂದು ದುಡ್ಡು ಅಂತ ನೋಡೋ ಅಷ್ಟೊತ್ತಿಗೆ ಒಂದು ಪ್ರಾಪರ್ಟಿ, ಒಂದು ಮನೆ, ಒಂದು ಕಾರ್ ತೊಗೊಳೋ ಅಷ್ಟೊತ್ತಿಗೆ ಒಂದು 200-300 ಸಿನಿಮಾಗೆ ಹೋಗಿತ್ತು. ಸೊ ನಮಗದು ಯಾವುದೂ ಗೊತ್ತಿಲ್ಲ. ನಾನು ಓದಬೇಕಾದ್ರೇ ನಮ್ಮ ತಂದೆ ಹತ್ರ ಕಾಂಟೆಸಾ ಕ್ಲಾಸಿಕ್ ಕಾರಿತ್ತು. ನಾವು ಗುಡ್ ಫೇಸ್ ಅಷ್ಟೇ ನಾವು ನೋಡಿರೋದು, ಬ್ಯಾಡ್ ಫೇಸ್ ಅದೆಲ್ಲ ನಾವು ನೋಡೇ ಇಲ್ಲ. ತುಂಬ ಚಿಕ್ಕ ಹುಡುಗ ಅಲ್ವಾ. ಅದಾದಮೇಲೆ ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ ನಿಮಗೆ. ದೆನ್ ಅದಾದಮೇಲೆ ಪ್ರೊಡಕ್ಷನ್ ಅದು ಇದು ಅಂತೆಲ್ಲ ಮಾಡಿ ಕಂಪ್ಲೀಟ್ ಎಲ್ಲ ಮಾರಿ DVC ರೋಡ್ ಇದೆಯಲ್ಲ, ನಮ್ಮ ಬಸವನಗುಡಿ ಇದೆಯಲ್ಲ, ಅಲ್ಲಿ ಒಂದು ಲಾಡ್ಜಲ್ಲಿ ರೂಮಲ್ಲಿದ್ದರು.
ಅಂದರೆ ಕಂಪ್ಲೀಟ್ ಎಲ್ಲ ಪ್ರಾಪರ್ಟಿ ಮಾರಿ ಒಂದು ರೂಮಲ್ಲಿ ರೆಂಟ್ಗಿದ್ರು ಅವಾಗ. ಸೊ ಆರ್ಟಿಸ್ಟ್ಗಳ ಲೈಫಲ್ಲಿ ಈ ಥರ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ನನಗೆ ಸಿನಿಮಾ ಬರೋವರೆಗೂ ಕಷ್ಟ ಏನು ಅನ್ನೋದೇ ಗೊತ್ತಿರಲಿಲ್ಲ. ಸಿನಿಮಾಗೆ ಬಂದಮೇಲೆ ಆ್ಯಕ್ಚುಲಿ ಕಷ್ಟ ಅಂತ ಏನು ಅಂತ ನಾನು ನೋಡಿದ್ದು. ಸೊ ನಿಮಗೆ ಯಾರ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ರೆ ತುಂಬ, ಅಂದರೆ ಯಾವ ಸ್ಟಾರ್ ನಟನ ಸಿನಿಮಾದಲ್ಲಿ ನಿಮ್ಮ ತಂದೆ ಇದ್ದರೆ ಖುಷಿ ಆಗ್ತಿತ್ತು? ಯಾವುದಾದ್ರು ಒಂದು ಬೆಸ್ಟ್ ಸಿನಿಮಾ ಹೆಸರು ಹೇಳೋದು? ಅನಂತ್ನಾಗ್ ಅವ್ರ ಜೊತೆ ತುಂಬ ಮಾಡ್ತಿದ್ರು ನಮ್ಮ ಡ್ಯಾಡಿ. ಅವ್ರು ಬಂದಾಗ ಹಾಗೆ ಕರ್ಕೊಂಡು ಹೋಗ್ಬಿಡೋರು. ಅನಂತ್ನಾಗ್ ಸರ್ ಬರುತ್ತೆ, ಕಾರ್ ಆನ್ ಮಾಡಿದ ತಕ್ಷಣ ಇವ್ರು ಹೋಗ್ತಾ ಇದ್ರು ಅಷ್ಟೇ. ಇವ್ರು ಹೋಗಿ ಅವ್ರ ಜೊತೆ ಶೂಟಿಂಗ್ ಮಾಡ್ಕೊಂಡು ಪಾರ್ಟಿ ಗಿಟಿ ಮಾಡ್ಕೊಂಡು ಆರಾಮಾಗಿ ಬರೋರು. ಸೊ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಇರ್ತಿತ್ತು. ನಾವು ಸ್ವಲ್ಪ ದೊಡ್ಡವ್ರು ಆಗಬೇಕಾದ್ರೆ ಶಶಿಕುಮಾರ್ ಅವ್ರ ಜೊತೆ ಒಂದಷ್ಟು ಒಳ್ಳೆ ಕಾಂಬಿನೇಷನ್ ಸಿನಿಮಾಗಳಿತ್ತು. ಅಂಬರೀಷ್ ಅವ್ರ ಜೊತೆ ಇತ್ತು. ಅದೊಂದು ಯೂನಿಕ್ನೆಸ್ ಇತ್ತು. ಮಜಾ ಇರೋದು ನಮಗೆ ಅದು. ತಂದೆಯ ಈ ಸಿನಿಮಾನ ನಾನು ಪದೇ ಪದೇ ನೋಡ್ತಾ ಇದ್ದೆ, ಖುಷಿ ಪಡ್ತಾ ಇದ್ದೆ ಅಂದರೆ ಒಂದು ಸಿನಿಮಾ ಹೇಳಿ, ಸಾಕಷ್ಟು ಇರುತ್ತೆ. ಒಂದು ಸಿನಿಮಾ ಪ್ರಸಂಗದ ಗೆಳತಿ ಮನೆ ನಮಗೆ ಯಾಕಂದರೆ ನಮಗೆ ಈ ಥರ ಆಪ್ಷನ್ ಇರಲಿಲ್ವಲ್ಲ ಅವಾಗ. ನೆಟ್ಫ್ಲಿಕ್ಸ್, ಅಮೆಝಾನ್ ಏನು ಇರಲೇ ಇಲ್ವಲ್ಲ. ಟಿ ವಿಲಿ ಯಾವಾಗ ಬರುತ್ತೆ ಅವಾಗ ನಾವು ಆ ಟೈಮಲ್ಲಿ ನಾವು ಫ್ರೀ ಇದ್ದಾಗ ನಾವು ನೋಡಬೇಕಾಗಿರುತ್ತೆ. ತಂದೆಯ ಈ ಸಿನಿಮಾ ನನಗೆ ತುಂಬ ಇಷ್ಟ, ಈ ರೀಸನಿಗೆ ಅಂದರೆ ಯಾವುದು? ಅನುಪಮ ಇಷ್ಟ. ರೀಸನ್ ಏನು, ಆ ಕಾರಣ ಏನು? ಸಾಂಗ್ ಇತ್ತು ಅದರಲ್ಲಿ. ಸಾಂಗ್ ತುಂಬ ಚೆನ್ನಾಗಿ ಇದು ಮಾಡೋರು. ಇವತ್ತಿಗೂ ಅಷ್ಟೇ, ಅದೆಲ್ಲ ಒಂದು 30-40 ವರ್ಷದ ಹಿಂದೆ ಮಾಡಿರೋದು. ಅದನ್ನೇ ಇವತ್ತಿಗೂ ಗುರುತಿಸ್ತಾರೆ. ದೆನ್ ಪ್ರಸಂಗದ ಗೆಳತಿಮದಲ್ಲಿ ಕೊರಿಯೋಗ್ರಾಫರ್ ಇರಲಿಲ್ವಂತೆ, ಇವರೇ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂದರೆ ಅಸಿಸ್ಟೆಂಟ್ ಹುಡುಗ ಟೀ ಕಾಫಿ ತಂದ್ಕೊಡೋ ಹುಡುಗನ್ನ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಲೋಕೇಶ್ ಅಂತ ಅವರ ದೊಡ್ಡ ಹೀರೋಗೆ ಒಂದು ಕೊರಿಯೋಗ್ರಾಫ್ ಮಾಡಬೇಕು ಅಂದರೆ ನಂಬಿದಾರಲ್ಲ. ಅವತ್ತು ಯಾರೋ ಕೊರಿಯೋಗ್ರಾಫರ್ ಬಂದಿರಲಿಲ್ಲ. ಸೊ ತೇರಾ ಎರೆ ಅಂಬರದ ಮೇಲೆ ಸಾಂಗ್ ಇದೆಯಲ್ಲ, ಇವರೇ ಕೊರಿಯೋಗ್ರಾಫ್ ಮಾಡಿ ಇವ್ರೇನು ಮಾಡ್ತಾರೆ ಅದನ್ನ ಲೋಕೇಶ್ ಅವ್ರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ಮೆಮೊರೀಸ್ ಹೇಳಿರ್ತಾರಲ್ಲ ನಮಗೆ, ಅದನ್ನು ನಾವು ನೋಡಿದಾಗೆಲ್ಲ ಇದೇ ಅವ್ರ ಕತೆ ಹೇಳಿದ್ದು ಅದು ಇದು ಅಂದ್ಬಿಟ್ಟು ಪ್ರತಿ ಸರಿ ಆ ಸಾಂಗ್ ನೋಡಿದಾಗ ಅವ್ರು ಹೇಳ್ತಿದ್ದ ಕತೆಗಳು ನಮಗೆ ನೆನಪಾಗುತ್ತೆ. ಆ ಟೈಮಲ್ಲಿ 700-800 ಸಿನಿಮಾಗಳನ್ನು ಮಾಡಿ ಅವರಿಗೆ ಸಿಗಬೇಕಾದಂಥ ಮರ್ಯಾದೆ ಆಗಿರ್ಬೋದು, ಪ್ರಶಸ್ತಿಗಳಾಗಿರ್ಬೋದು, ಗೌರವ ಆಗಿರ್ಬೋದು, ಸಿಗಲಿಲ್ಲ ಅನ್ನುವಂಥ ನೋವು ನಿಮಗಿದೆಯಾ ಅಥವಾ ನಿಮ್ಮ ತಂದೆಗಿತ್ತಾ? ನಮ್ಮ ತಂದೆಗೆ ಇವತ್ತಿಗೂ ಕೂಡ ಇದೆ. ಅಂದರೆ ಯಾರ್ಯಾರು ಅರ್ಹತೆ ಇಲ್ದಿರೋರೆಲ್ಲ ಬರ್ತಾರೆ, ಓಪನಾಗಿ ಹೇಳಬೇಕು ಅಂದರೆ. ಸೊ ಸಮ್ಟೈಮ್ಸ್ ಆ ಅವಾರ್ಡ್ ಲೀಸ್ಟ್ಗಳನ್ನ ನೋಡ್ತಾರಲ್ಲ, ನನ್ನ ಜೂನಿಯರ್ ಅಲ್ವ ಇವನು, ನಾನು ಬಂದಾದ್ಮೇಲೆ 20 ವರ್ಷ ಆದಮೇಲೆ ಬಂದ್ರಲ್ಲ, ಸೊ ಅವ್ರಿಗೆ ಅರ್ಹತೆ ಇದೆಯಾ ಇಲ್ಲ ನನಗಿಲ್ವಾ ಅಂತ ಅವ್ರಿಗೆ ಒಂದಷ್ಟು ಕನ್ಫ್ಯೂಷನ್ ಇದೆ. ಸೊ ಆ ಟೈಮಲ್ಲಿ ತುಂಬ ಬೇಜಾರಾಗಿ ಮಾತಾಡಿರೋದನ್ನ ಕೂಡ ನಾನು ನೋಡಿದ್ದೀನಿ. ಸೊ ನಮಗೂ ಕೂಡ ಅನಿಸುತ್ತೆ, ಅವಾರ್ಡ್ನೇನು ದುಡ್ಡು ಕೊಟ್ಟು ತೊಗೊಬೇಕಾ ಅನಿಸುತ್ತೆ ಸಮ್ಟೈಮ್ಸ್, ಗೊತ್ತಾಗಲ್ಲ. ಅದ್ರದ್ದು ಅರ್ಥನೇ ಆಗೋದಿಲ್ಲ ನಮಗೆ. ಹಂಗೆ ನೋಡೋಕೆ ಹೋದರೆ ನಂಗೆ ಬಿಚ್ಚುಗತ್ತಿಗೆ ಯಾವುದೂ ಅವಾರ್ಡೇ ಬರಲಿಲ್ಲ, ಕನ್ಸಿಡರೇ ಮಾಡಲಿಲ್ಲ ನನ್ನ. 2020 ಇರೋ ಕಮ್ಮಿ ಸಿನಿಮಾಗಳು ರಿಲೀಸ್ ಆಗಿದ್ದ ಟೈಮಲ್ಲಿ ಬಿಚ್ಚಿ ಕುತ್ತಿ ಕೂಡ ಒಂದು ಒಳ್ಳೆ ಸಿನಿಮಾ, ಅದು ಐತಿಹಾಸಿಕ ಸಿನಿಮಾ. ಅದೇ ನಮ್ಮ ಫ್ಯಾಮಿಲಿಗೆ ಅವಾರ್ಡ್ ಅನ್ನೋದೇ ಇಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ನಿಮಗೆ ಅವತ್ತಿನ ಟೈಮ್ಗೆ ಸ್ಟೇಟ್ ಅವಾರ್ಡ್ಸ್ಗಳು ಬಂದು ಜಯನಗರ JP ನಗರಲ್ಲೆಲ್ಲ ದೊಡ್ಡ ಸೈಟ್ಗಳಿತ್ತು. ತುಂಬ ಜನಕ್ಕೆ ಅದು ಸಿಕ್ಕಿದೆ ಅವತ್ತಿನ ಕಲಾವಿದರುಗಳಿಗೆ. ಸೊ ಅವತ್ತಿಂದ ಇವತ್ತವರೆಗೂ ಟ್ರೈ ಮಾಡ್ತಿದ್ದಾರೆ. 2025 ಆಯಿತು, ಇವತ್ತವರೆಗೂ ಯಾವುದು ಬಂದಿಲ್ಲ. ಸೊ ಈಗ ಬಿಟ್ಬಿಟ್ಟಿದ್ದಾರೆ. ಆ ಫೈಲ್ಗಳನ್ನ ಮಾಡಿ ತೊಗೊಂಡೋಗಿ CM ಆಫೀಸ್ಗೆ, DCM ಆಫೀಸ್ಗೆ, ಇವ್ರಿಗೆಲ್ಲ ತೊಗೊಂಡೋಗಿ ಕೊಡೋ ಬದಲು ನನಗೆ ಬೇಡ, ಯೋಗ್ಯತೆ ಇದ್ದರೆ ಸಾಯೋದ್ರೊಳಗೆ ಒಂದು ಬರಲಿ, ಇಲ್ಲ ಅಂದರೆ ಬೇಡ ಅಂತ ಕಂಪ್ಲೀಟ್ ಬಿಟ್ಟಾಕ್ಬಿಟ್ಟಿದ್ದಾರೆ. ನಿಮ್ಮ ತಂದೆ ಯಾವತ್ತಾದ್ರೆ ಹೇಳಿದ್ದಾರೆ, ನಾನು 700-800 ಸಿನಿಮಾ ಮಾಡಿದ್ದೀನಿ, ಇತ್ತೀಚಿನ ಸಿನಿಮಾಗಳಲ್ಲಿ ಒಂದು ಕರೆದು ಅವಕಾಶ ಕೊಡುವಂಥ ಸೌಜನ್ಯನೂ ಇಲ್ಲ ಅನ್ನುವ ಮಾತು ಯಾವತ್ತಾದರೂ ಪ್ರಸ್ತಾಪಿಸಿದಾರಾ? ಅಂದರೆ ಅವ್ರ ಜೊತೆ ಬಂದಂಥ ನಿರ್ದೇಶಕರುಗಳು ಹಾಗೇ ಡೌನ್ ಆದ್ರಲ್ಲ, ಅಂದರೆ ಅವ್ರದ್ದೆಲ್ಲ ಒಂದೊಂದು ಟೀಮ್ ಥರ ಇತ್ತು. ಇವತ್ತಿಗೂ ಸಾಯಿ ಪ್ರಕಾಶ್ ಸರ್ ಸಿನಿಮಾ ಮಾಡಿದ್ರೆ ಇವರೆಲ್ಲ ಇರ್ತಾರೆ, ಆ ಥರ ಅವ್ರದ್ದು ಒಂದಷ್ಟು ಟೀಮ್ಗಳಿತ್ತು. ಅದೆಲ್ಲ ಯಾವಾಗ ಅವ್ರುಗಳು ಡೈರೆಕ್ಷನ್ ಮಾಡಿ ಹೊಸ ಹುಡುಗರುಗಳು ಸ್ಟಾರ್ಟ್ ಮಾಡಿದ್ರೆ ತುಂಬ ಜನಕ್ಕೆ ಇವ್ರುಗಳ ಹೆಸರೇ ಗೊತ್ತಿರೋದಿಲ್ಲ, ಇವ್ರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ. ಅವರ ಕಂಫರ್ಟು, ಅವರ ಫ್ರೆಂಡ್ಸು, ಅವ್ರಿಗೆ ಅಂತ ಒಂದಷ್ಟು ಸರ್ಕಲ್ ಇದೆಯಲ್ಲ, ಅಲ್ಲಲ್ಲಿ ಸಿನಿಮಾ ಮಾಡ್ತಾರೆ. ಅದು ಬಿಟ್ಟು ಬೇರೆ ಹೋಗಿ ಏನು ಮಾಡ್ತಿಲ್ಲ ಈಗ. ಅಂದರೆ ಎಲ್ಲರೂ ಅಷ್ಟೇ, ಈ ನಮ್ಮ ಡ್ಯಾಡಿ ಆಗಿರ್ಬೋದು, ಈ ಬ್ಯಾಂಕ್ ಜನಾರ್ದನ್ ಅವರಾಗಿರ್ಬೋದು, ಹೊನ್ನಾಳಿ ಕೃಷ್ಣ ಅವರಾಗಿರ್ಬೋದು, ಇವ್ರನ್ನೆಲ್ಲ ನಾನು ಸಣ್ಣ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಆಗಿರೋದು. ಸರ್, ಒಂದು ಕಡೆ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ, ಇನ್ನೊಂದು ಕಡೆ ನಿಮ್ಮ ತಂದೆ ಮೇಲೆ ಒಂದು ಆರೋಪಗಳು ಬಂದಿದೆ, ಅದು ನಿಮಗೂ ಗೊತ್ತಿದೆ. ಅದನ್ನು ಯಾವ ಥರ ಫೇಸ್ ಮಾಡಿದ್ರಿ ಅಂತ? ಆರೋಪಗಳಷ್ಟೇ ಅಲ್ವಾ ಅದು, ನಮಗೆ ನಮ್ಮ ತಂದೆ ಏನು ಅನ್ನೋದು ಗೊತ್ತು. ಸಮ್ಟೈಮ್ಸ್ ಆಗತ್ತೆ, ಯಾವುದೋ ಒಂದು ಮಾತಿನ ಬರದಲ್ಲಿ ಯಾವುದೋ ಒಂದು ಕ್ಯಾಸ್ಟ್ ಬಗ್ಗೆ ಮಾತಾಡ್ಬಿಟ್ಟಿದ್ರು, ಅವರು ಕ್ಷಮೆ ಕೇಳಲೇಬೇಕು. ಅದು ಹೌದು, ನಿಮಗೆ ಮಾಸಾಗಿ ತುಂಬ ಜನಕ್ಕೆ ಹರ್ಟ್ ಆಗಿದೆ ಅಂದರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಮತ್ತು ಇದು ಇಂಟೆನ್ಷನಲಿ ಏನೂ ಮಾಡಿಲ್ಲ ಅದನ್ನು. ಸೊ ಹಾಗಾಗಿ ಪ್ರೆಸ್ ಕ್ಲಬ್ಬಲ್ಲಿ ಎಲ್ಲರನ್ನೂ ಕರೆದು ಸಾರಿ ಕೇಳಿಸಿದ್ದಾಯಿತು, ಇನ್ನೊಂದು ಸಾರಿ ಅದನ್ನು ರಿಪೀಟ್ ಆಗಲ್ಲ ಅಂತ. ಅದಲ್ಲದೆ ಬೇರೆ ಅಲಿಗೇಷನ್ಸ್ಗಳು ಒಂದು 2-3 ಸಾರಿ ಬಂತು. ಓಪನ್ ಪೋಡಿಯಮ್ ಅಲ್ವಾ ಇದು, ಯಾರು ಬೇಕಾದ್ರೂ
ನಿಮ್ಮನ್ನ ಏನು ಬೇಕಾದ್ರೂ ಕಮೆಂಟ್ ಮಾಡ್ಬೋದು, ಅದೆಲ್ಲದಕ್ಕೂ ಧೈರ್ಯವಾಗಿ ನಿಂತ್ಕೊಂಡು ನಾವು ಫೇಸ್ ಮಾಡಲೇಬೇಕಾಗತ್ತೆ. ಫ್ಯಾಮಿಲಿನೂ ಅಷ್ಟೇ, ಸಮ್ಟೈಮ್ಸ್ ನಾವು ಸ್ಟ್ರಾಂಗ್ ಆಗಿರಲೇಬೇಕಾಗತ್ತೆ. ಆ ಟೈಮಲ್ಲಿ ಕುಗ್ಗಿ ಹೋಗುವಂಥದ್ದು ಅಥವಾ ಟೆನ್ಷನ್ ಖಂಡಿತವಾಗ್ಲೂ ಕುಗ್ಗೋಗುತ್ತೆ. ಇಡೀ ಫ್ಯಾಮಿಲಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. 2-3 ಡೇಸ್ ನಮ್ಮ ತಂದೆ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ. ಇಷ್ಟೆಲ್ಲ ಮಾಡಿ ನನ್ನ ಮೇಲೆ ಏನಕ್ಕೆ ಅಲಿಗೇಷನ್ ಆಗ್ತಾರೆ, ಆ ಥರದ್ದು ಒಂದಷ್ಟು ಡಿಸ್ಟರ್ಬ್ ಆಗ್ತಾರೆ. ಒಂದು 2-3 ಡೇಸ್ ಎಲ್ಲರಿಗೂ ಒಂಥರ ಡಿಸ್ಟರ್ಬ್ ಮೈಂಡ್ ಆಗಿರ್ತೀವಿ.